ಹೆಲೋ ಸ್ಟೂಡೆಂಟ್ಸ್, ಸ್ಟೆರಿಲೈಸೇಷನ್ ಹಾಗೂ ಸ್ಯಾನಿಟೇಷನ್ ನ ಈ ಸೆಷನ್ಗೆ ಸ್ವಾಗತ. ಈ ಸೆಷನ್ ಅನ್ನು ಪ್ರಾರಂಭಿಸೋಣ. ಸ್ಟೆರಿಲೈಸೇಷನ್ ಮತ್ತು ಡಿಸ್ಇನ್ಫೆಕ್ಷನ್ ಸಲೋನ್ ಸೋಂಕಿನ ನಿಯಂತ್ರಣ ಆಕ್ಟಿವಿಟಿಗಳ ಮೂಲಭೂತ ಅಂಶಗಳಾಗಿವೆ. ಈ ಅಭ್ಯಾಸ ಪೂರ್ಣಗೊಂಡ ನಂತರ ನೀವು ಈ ಕೆಳಗಿನ ವಿಷಯವನ್ನ ಕಲಿಯಲು ಸಾಧ್ಯವಾಗುತ್ತದೆ. ಸ್ಟೆರಿಲೈಸೇಷನ್ ಮತ್ತು ಸ್ಯಾನಿಟೇಷನ್ ಉದ್ದೇಶವನ್ನ ಸಾರಾಂಶಿಸಿ ಹಾಗೂ ವಿಧಾನಗಳ ಬಗ್ಗೆ ತಿಳಿಯಬಹುದು. ಸ್ಟೆರಿಲೈಸೇಷನ್ಗೆ ಅಗತ್ಯವಿರುವ ಉಪಕರಣಗಳು ಮತ್ತು ವಸ್ತುಗಳು ಯಾವುವು ಅಂತ ನೋಡೋಣ. ಆಂಟಿಸೆಪ್ಟಿಕ್, ಫಾರ್ಮಲಿನ್, ಸ್ಯಾನಿಟೈಸರ್, ಯುವಿ ಸ್ಯಾನಿಟೈಸರ್, ಆಲ್ಕೋಹಾಲ್, ಬೋರಿಕ್ ಆಸಿಡ್, ಹೈಡ್ರೋಜನ್ ಪೆರಾಕ್ಸೈಡ್, ಫ್ಯೂಮಿಗೆಂಟ್, ಬೌಲ್ಗಳು, ಅಲ್ಟ್ರಾವೈಲೆಟ್ ರೇಸ್ ಮತ್ತು ಎಲೆಕ್ಟ್ರಿಕ್ ಸ್ಯಾನಿಟೈಸರ್, ಡ್ರೈ ಅಥವಾ ಕ್ಯಾಬಿನೆಟ್ ಸ್ಯಾನಿಟೈಸರ್, ಸ್ಟೀಮ್ ಪ್ರೆಷರ್ ಸ್ಯಾನಿಟೈಸರ್ ಮತ್ತು ಕಾಟನ್ ಪ್ಯಾಡ್. ಸ್ಯಾನಿಟೇಷನ್ ಅಂದ್ರೆ ಏನು? ಕೆಲವು ಸೂಕ್ಷ್ಮಾಣು ಜೀವಿಗಳ ನಾಶವನ್ನು ಉಂಟು ಮಾಡುವ ಮೂಲಕ, ಸ್ವಚ್ಛಗೊಳಿಸುವ ಮೂಲಕ ವಸ್ತುಗಳನ್ನು ಸ್ವಚ್ಛತೆಯಿಂದ ಪ್ರದರ್ಶಿಸುವ ಪ್ರಕ್ರಿಯೆಯಾಗಿದೆ. ಸ್ಟೆರಿಲೈಸೇಷನ್ ಅಂದ್ರೆ ಏನು? ಕ್ರಿಮಿನಾಶಕವು ಎಲ್ಲಾ ಸೂಕ್ಷ್ಮ ಜೀವಿಗಳು ಮತ್ತು ಅವುಗಳ ನಾಶದ ಮೂಲಕ ವಸ್ತುಗಳನ್ನು ಸಂಪೂರ್ಣವಾಗಿ ಕ್ರಿಮಿನಾಶಕಗೊಳಿಸುವ ಪ್ರಕ್ರಿಯೆಯಾಗಿದೆ. ಸ್ಟೆರಿಲೈಸೇಷನ್ ಮತ್ತು ಸ್ಯಾನಿಟೇಷನ್ನ ಉದ್ದೇಶವು ಬ್ಯಾಕ್ಟೀರಿಯಾ ಮತ್ತು ಇತರ ಸೂಕ್ಷ್ಮಾಣು ಜೀವಿಗಳ ಹರಡುವಿಕೆಯನ್ನು ಮಿತಿಗೊಳಿಸುವುದು. ಸ್ಟೆರಿಲೈಸೇಷನ್ ಮತ್ತು ಸ್ಯಾನಿಟೇಷನ್ ಎರಡು ರೀತಿಯ ಏಜೆಂಟ್ಗಳನ್ನು ಹೊಂದಿದೆ: ಭೌತಿಕ ಏಜೆಂಟ್ಗಳು ಮತ್ತು ರಾಸಾಯನಿಕ ಏಜೆಂಟ್ಗಳು. ಮೊದಲಿಗೆ ಭೌತಿಕ ಏಜೆಂಟ್ಗಳೊಂದಿಗೆ ಪ್ರಾರಂಭಿಸೋಣ. ಸ್ಟೆರಿಲೈಸೇಷನ್ ಮತ್ತು ಸ್ಯಾನಿಟೇಷನ್ನ ವಿಧಾನಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ಭೌತಿಕ ಏಜೆಂಟ್ಗಳು ಯಾವುದೆಂದರೆ ಯುವಿ ಕ್ಯಾಬಿನೆಟ್, ಕುದಿಯುವ ನೀರು, ಸ್ಟೀಮಿಂಗ್ ಮತ್ತು ಓಝೋನ್. ರಾಸಾಯನಿಕ ಏಜೆಂಟ್ಗಳು ಯಾವುದೆಂದರೆ ಡಿಸ್ಇನ್ಫೆಕ್ಟೆಂಟ್, ಆಲ್ಕೋಹಾಲ್, ಫಾರ್ಮಲಿನ್, ಹೈಡ್ರೋಜನ್ ಪೆರಾಕ್ಸೈಡ್ ಮತ್ತು ಬೋರಿಕ್ ಆಸಿಡ್. ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳನ್ನು ನಾಶಪಡಿಸಲು ತೇವವಾದ ಶಾಖ, ಸ್ಟೀಮಿಂಗ್, ಒಣ ಶಾಖ ಅಥವಾ ಅಲ್ಟ್ರಾವೈಲೆಟ್ ನಂತಹ ಭೌತಿಕ ಏಜೆಂಟ್ ಅನ್ನು ಬಳಸಬಹುದು. ಉಪಕರಣಗಳನ್ನು 100 ಡಿಗ್ರಿ ಸೆಲ್ಸಿಯಸ್ ಅಥವಾ 212 ಫ್ಯಾರನ್ಹೈಟ್ ನಲ್ಲಿ ನೀರಿನಲ್ಲಿ 20 ನಿಮಿಷಗಳ ಕಾಲ ಕುದಿಸಬೇಕು. ಸಲೂನ್ಗಳು ಒಣ ಶಾಖೆಯನ್ನು ಉಪಯೋಗಿಸಿ ಪಾತ್ರೆಗಳನ್ನು ಕ್ರಿಮಿನಾಶಗೊಳಿಸುತ್ತಾರೆ. ಡ್ರೈ ಸ್ಯಾನಿಟೈಸರ್ಗಳು ಸಕ್ರಿಯ ಫ್ಯೂಮಿಗೆಂಟ್ಸ್ಗಳನ್ನು ಹೊಂದಿರುವ ಏರ್ಟೈಟ್ ಕ್ಯಾಬಿನೆಟ್ಗಳಾಗಿವೆ. ಕ್ಯಾಬಿನೆಟ್ ನಮ್ಮ ಸ್ಯಾನಿಟೈಸ್ ಆಗಿರುವ ಉಪಕರಣಗಳನ್ನು ಸ್ವಚ್ಛವಾಗಿರಿಸುತ್ತವೆ. ಬ್ಯೂಟಿ ಸಲೂನ್ಗಳು ಎಲೆಕ್ಟ್ರಿಕ್ ಸ್ಯಾನಿಟೈಸರ್ಗಳಿಂದ ಅಲ್ಟ್ರಾವೈಲೆಟ್ ಬೆಳಕಿನಿಂದ ಪರಿಕರಗಳನ್ನು ಸ್ವಚ್ಛಗೊಳಿಸುತ್ತವೆ. ಅಲ್ಟ್ರಾವೈಲೆಟ್ ಎಲೆಕ್ಟ್ರಿಕ್ ಸ್ಯಾನಿಟೈಸರ್ಗಳು ಬಾಚಣಿಗೆಗಳು, ಬ್ರಷ್ಗಳು ಮತ್ತು ಉಪಕರಣಗಳನ್ನು ಬಳಸುವ ಮೊದಲು ಸೋಂಕುರಹಿತಗೊಳಿಸುತ್ತವೆ. ಆಂಟಿಸೆಪ್ಟಿಕ್ ಸೂಕ್ಷ್ಮ ಜೀವಿಗಳನ್ನು ಪ್ರತಿಬಂಧಿಸುತ್ತದೆ ಮತ್ತು ನಾಶಪಡಿಸುತ್ತದೆ. ಹೈಡ್ರೋಜನ್ ಪೆರಾಕ್ಸೈಡ್, ಫಾರ್ಮಲಿನ್, ಆಲ್ಕೋಹಾಲ್ ಮತ್ತು ಬೋರಿಕ್ ಆಸಿಡ್ ಚರ್ಮಕ್ಕೆ ಸ್ನೇಹಿಯಾಗಿದೆ. ಫಾರ್ಮಲಿನ್ ಸುರಕ್ಷಿತ ಮತ್ತು ಪರಿಣಾಮಕಾರಿ ಸೋಂಕು ನಿವಾರಕ ಆಂಟಿಸೆಪ್ಟಿಕ್ ಆಗಿದೆ. 37% ಇಂದ 40% ಫಾರ್ಮಲ್ಡಿಹೈಡ್ ಹೊಂದಿರುತ್ತದೆ, ಅಂದರೆ ನೀರಿನಲ್ಲಿರುವ ಅನಿಲ. ಆಲ್ಕೋಹಾಲ್ ಉಪಯೋಗಿಸಿ ಉಪಕರಣಗಳನ್ನು ಮತ್ತು ಎಲೆಕ್ಟ್ರೋಡ್ಗಳನ್ನು ಸ್ಯಾನಿಟೈಸ್ಗೊಳಿಸುತ್ತವೆ. 70% ಆಲ್ಕೋಹಾಲ್ನಲ್ಲಿ ನೆನೆಸಿದ ಕಾಟನ್ ಪ್ಯಾಡ್ಗಳನ್ನು ಸೂಕ್ಷ್ಮ ಅಂಚುಗಳ ಉಪಕರಣಗಳನ್ನು ಸ್ವಚ್ಛಗೊಳಿಸಲು ಬಳಸಲಾಗುತ್ತದೆ. ಈಗ ವೆಟ್ ಸ್ಯಾನಿಟೈಸಿಂಗ್ ವಿಧಾನವನ್ನು ಕಲಿಯೋಣ. ಮೊದಲಿಗೆ ಎಲ್ಲಾ ಟೂಲ್ಸ್ ಮತ್ತು ಉಪಕರಣಗಳು ಕೂದಲಿನಿಂದ ಮುಕ್ತವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಕೊಳಕು, ಗ್ರೀಸ್ ಮತ್ತು ಎಣ್ಣೆಯನ್ನು ತೆಗೆದುಹಾಕಲು ಟೂಲ್ಸ್ ಮತ್ತು ಉಪಕರಣಗಳನ್ನು ಸೋಪ್ ಮತ್ತು ನೀರಿನಿಂದ ತೊಳೆಯಿರಿ. ಉಪಕರಣಗಳನ್ನು ನಿರ್ದಿಷ್ಟ ಸಮಯದವರೆಗೆ ಸ್ಯಾನಿಟೈಸರ್ ತುಂಬಿದ ಬಟ್ಟಲಿನಲ್ಲಿ ಮುಳುಗಿಸುವ ಮೂಲಕ ಸ್ವಚ್ಛಗೊಳಿಸಬಹುದು. ಮುಂದೆ ಡ್ರೈ ಸ್ಯಾನಿಟೈಸೇಷನ್ ಬಗ್ಗೆ ತಿಳಿದುಕೊಳ್ಳೋಣ. ಸಕ್ರಿಯ ಫ್ಯೂಮಿಗೆಂಟ್ ಅನ್ನು ಹೊಂದಿರುವ ಗಾಳಿಯಾಡದ ಕ್ಯಾಬಿನೆಟ್ ಅನ್ನು ಡ್ರೈ ಕ್ಯಾಬಿನೆಟ್ ಸ್ಯಾನಿಟೈಸರ್ ಎಂದು ಕರೆಯಲಾಗುತ್ತದೆ. ಇಲ್ಲಿ ಸ್ವಚ್ಛಗೊಳಿಸಿದ ಪಾತ್ರೆಗಳನ್ನು ಕ್ಯಾಬಿನೆಟ್ನಲ್ಲಿ ಶೇಖರಿಸಿಡುವ ಮೂಲಕ ಸ್ವಚ್ಛಗೊಳಿಸಲಾಗುತ್ತದೆ. ಫ್ಯೂಮಿಗೆಂಟ್ ಅನ್ನು ಹೇಗೆ ತಯಾರಿಸಬೇಕೆಂದು ಈಗ ಕಲಿಯೋಣ.
15 ಮಿಲಿ ಫಾರ್ಮಲಿನ್ ಅನ್ನು ತೆಗೆದುಕೊಂಡು ಅದನ್ನು ಕ್ಯಾಬಿನೆಟ್ ಕೆಳಭಾಗದಲ್ಲಿ ಸಣ್ಣ ಟ್ರೇನಲ್ಲಿ ಇರಿಸಿ. ಇದು ಫ್ಯೂಮಿಗೆಂಟ್ ಆಗಿರುವ ಫಾರ್ಮಾಲ್ಡಿಹೈಡ್ ಆವಿಗಳನ್ನು ತಯಾರಿಸುತ್ತದೆ. ಈಗ ಅಲ್ಟ್ರಾ ವೈಲೆಟ್ ರೇಸ್ ಸ್ಯಾನಿಟೈಸರ್ ಬಗ್ಗೆ ತಿಳಿದುಕೊಳ್ಳೋಣ. ಎಲ್ಲಾ ಟೂಲ್ಸ್ ಮತ್ತು ಉಪಕರಣಗಳು ಕೂದಲಿನಿಂದ ಮುಕ್ತವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ತೊಳೆದ ಉಪಕರಣಗಳನ್ನು ಅಲ್ಟ್ರಾ ವೈಲೆಟ್ ರೇಸ್ ಸ್ಯಾನಿಟೈಸರ್ ನಲ್ಲಿ ಸ್ವಲ್ಪ ಸಮಯದವರೆಗೆ ಇರಿಸಲು ಬಿಡಿ. ಅಲ್ಟ್ರಾ ವೈಲೆಟ್ ರೇಸ್ ಸ್ಯಾನಿಟೈಸರ್ ನಿಂದ ಉಪಕರಣಗಳನ್ನು ತೆಗೆದು ಅವುಗಳನ್ನು ಶುದ್ಧ ನೀರಿನಲ್ಲಿ ತೊಳೆಯಿರಿ. ಅದಾದ ನಂತರ ಸ್ವಚ್ಛವಾದ ಟವಲ್ ನಿಂದ ಒಣಗಿಸಿ. 25% ಫಾರ್ಮಲಿನ್ ಸ್ಯಾನಿಟೈಸಿಂಗ್ ದ್ರಾವಣದಲ್ಲಿ ಕನಿಷ್ಠ 10 ನಿಮಿಷಗಳ ಕಾಲ ಪಾತ್ರೆಗಳನ್ನು ನೆನೆಸಿ. ಫಾರ್ಮಲಿನ್ ಸ್ಯಾನಿಟೈಸರ್ ತಯಾರಿಸಲು 2 ಪಾರ್ಟ್ ಫಾರ್ಮಲಿನ್ಗೆ 5 ಪಾರ್ಟ್ ನೀರು ಮತ್ತು 1 ಪಾರ್ಟ್ ಗ್ಲಿಸರಿನ್ ಅನ್ನು ಬಳಸಿ. 70% ಆಲ್ಕೋಹಾಲ್ನಲ್ಲಿ ನೆನೆಸಿದ ಕಾಟನ್ ಪ್ಯಾಡ್ ಸೂಕ್ಷ್ಮ ಅಂಚುಗಳ ಉಪಕರಣಗಳನ್ನು ಉತ್ತಮವಾಗಿ ಸ್ವಚ್ಛಗೊಳಿಸುತ್ತದೆ. ಇದು ಸಿಸರ್ಸ್ ಅನ್ನು ತೀಕ್ಷ್ಣವಾಗಿರಿಸುತ್ತದೆ. 70% ಆಲ್ಕೋಹಾಲ್ನಲ್ಲಿ ನೆನೆಸಿದ ಕಾಟನ್ ಪ್ಯಾಡ್ ಇಂದ ಎಲೆಕ್ಟ್ರೋಡ್ಗಳನ್ನು ನಿಧಾನವಾಗಿ ಉಜ್ಜುವ ಮೂಲಕ ಅವುಗಳನ್ನು ಸ್ವಚ್ಛಗೊಳಿಸಿಕೊಳ್ಳಿ. ನಂತರ ಎಲೆಕ್ಟ್ರೋಡ್ ಅನ್ನು ಒಣಗಿಸಲು ಅಲ್ಟ್ರಾ ವೈಲೆಟ್ ಸ್ಯಾನಿಟೈಸರ್ ನಲ್ಲಿ ಇರಿಸಿ. ಕ್ರಿಸ್ಟಲ್ಗಳು 2ರಿಂದ 5% ಸೊಲ್ಯೂಷನ್ ನಿಂದ ಕಣ್ಣುಗಳನ್ನು ಶುದ್ಧೀಕರಿಸಲು ಬಳಸಲಾಗುತ್ತದೆ. 3ರಿಂದ 5% ಹೈಡ್ರೋಜನ್ ಪೆರಾಕ್ಸೈಡ್ ದ್ರವ ರೂಪವನ್ನು ಚರ್ಮ ಮತ್ತು ಸಣ್ಣ ಕಟ್ಗಳಲ್ಲಿ ಬಳಸಲಾಗುತ್ತದೆ. ಎಲ್ಲಾ ರಾಸಾಯನಿಕಗಳನ್ನು ತಂಪಾದ ಮತ್ತು ಶುಷ್ಕ ಪ್ರದೇಶದಲ್ಲಿ ಸಂಗ್ರಹಿಸಿ. ಎಲ್ಲಾ ಕಂಟೈನರ್ಗಳನ್ನು ಲೇಬಲ್ ಮಾಡಿ. ಎಲ್ಲಾ ಕಂಟೈನರ್ಗಳನ್ನು ಬಿಗಿಯಾಗಿ ಮುಚ್ಚಿಡಿ. ಯಾವುದೇ ಲೇಬಲ್ ಮಾಡದ ಸೊಲ್ಯೂಷನ್ ಬಾಟಲ್ಗಳನ್ನು ರುಚಿ, ವಾಸನೆ ಅಥವಾ ಅಲುಗಾಡಿಸಬೇಡಿ. ಎಲ್ಲಾ ಉತ್ಪನ್ನಗಳ ಲೇಬಲ್ಗಳನ್ನು ಎಚ್ಚರದಿಂದ ಓದಿ. ಕೆಮಿಕಲ್ಗಳನ್ನು ಮಿಶ್ರಣ ಮಾಡುವಾಗ ತಾವು ಬಳಸುವಾಗ ತಯಾರಕರ ನಿರ್ದೇಶನಗಳನ್ನು ತಪ್ಪದೆ ಅನುಸರಿಸಿ. ಚೆಲ್ಲಿದ ಕೆಮಿಕಲ್ಗಳನ್ನು ತಕ್ಷಣವೇ ಬರೆಸಿ. ಕೆಮಿಕಲ್ಗಳನ್ನು ಕಣ್ಣುಗಳಿಂದ ದೂರವಿಡಿ ಹಾಗೂ ಸಲೂನ್ನಲ್ಲಿ ಫಸ್ಟ್ ಏಡ್ ಕಿಟ್ ಅನ್ನು ಇಡಲು ಮರೆಯಬೇಡಿ. ನಾವು ಈ ಸೆಷನ್ನ ಅಂತ್ಯದಲ್ಲಿದ್ದೇವೆ. ಸ್ಟೆರಿಲೈಸೇಷನ್ ಮತ್ತು ಸ್ಯಾನಿಟೈಸೇಷನ್ ಕುರಿತು ಈ ಸೆಷನ್ನ ಸಾರಾಂಶವನ್ನ ತಿಳಿಯೋಣ. ಸಾಂಕ್ರಾಮಿಕ ರೋಗಗಳ ಹರಡುವಿಕೆಯನ್ನು ತಪ್ಪಿಸಲು ಸ್ಯಾನಿಟೈಸೇಷನ್ ಒಂದು ಪ್ರಮುಖ ಪ್ರಕ್ರಿಯೆಯಾಗಿದೆ. ಹೈಡ್ರೋಜನ್ ಪೆರಾಕ್ಸೈಡ್, ಫಾರ್ಮಲಿನ್, ಆಲ್ಕೋಹಾಲ್ ಮತ್ತು ಬೋರಿಕ್ ಆಸಿಡ್ ಚರ್ಮದ ಮೇಲೆ ಉಪಯೋಗಿಸುವುದಕ್ಕೆ ಸೌಮ್ಯ ಮತ್ತು ಸುರಕ್ಷಿತವಾಗಿದೆ.